ಸೋಸಲೆ ಬಂಧನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆಯಂತೆ. ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ್ ಪೀಠದಲ್ಲಿ ಈ ರಿಟ್ ಅರ್ಜಿಯ ವಿಚಾರಣೆ ಆಗುತ್ತೆ. ತನಿಖೆ ನಡೆಸದೆ ನಿಖಿಲ್ ಬಂಧಿಸಲಾಗಿದೆ ಅನ್ನುವಂಥ ಆರೋಪ, ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿ, ಸಿಎಂ ಆದೇಶಾನುಸಾರ ಬಂಧಿಸಲಾಗಿದೆ ಅನ್ನುವಂಥ ಅರ್ಜಿ. ಇವತ್ತು ನಿಖಿಲ್ ಸೋಸಲೆ ರಿಟ್ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ನಡೆಸುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಧ್ಯಾಹ್ನದ ವೇಳೆಗೆ ವಿಚಾರಣೆಗೆ ಈ ಅರ್ಜಿಯ ವಿಚಾರಣೆ ಬರುತ್ತೆ. ನಿಖಿಲ್ ಸೋಸಲೆ ಬಂಧನ ಪ್ರಶ್ನಿಸಿ ಸಲ್ಲಿಕೆ ಆಗಿರುವಂತಹ ರಿಟ್ ಅರ್ಜಿ, ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ನಿಖಿಲ್ ಅವರನ್ನ ಬಂಧಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ಅದೇ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿರೋದ್ರಿಂದ ಅಲ್ಲಿ ಪೊಲೀಸರೇ ಪ್ರಾಥಮಿಕವಾಗಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ರು. ಪ್ರಮುಖವಾಗಿ ಆರ್ಸಿಬಿಯಿಂದಲೇ ಗೊಂದಲದ ಹೇಳಿಕೆಗಳು ಅಥವಾ ಗೊಂದಲದ ಟ್ವೀಟ್ಗಳು ಆಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಮಾರ್ಕೆಟಿಂಗ್ ಹೆಡ್ ಈ ನಿಖಿಲ್ ಸೋಸಲೆ ಅವರ ಬಂಧನ ಕೂಡ ಆಯಿತು. ಬಟ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಾಗ ನಿಖಿಲ್ ಹೇಳೋ ಪ್ರಕಾರ ನನಗೂ ಆ ಟ್ವೀಟ್ಗೂ ಸಂಬಂಧ ಇಲ್ಲ, ನಾನು ಆಲ್ರೆಡಿ ಏನೇ ಟ್ವೀಟ್ಗಳನ್ನ ಮಾಡಿದ್ರು ಕೂಡ ಅಲ್ಲಿ ಕಾರ್ಯಕ್ರಮದ ಆಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ KSSCA ಮತ್ತೊಂದು ಕಡೆ ಸರ್ಕಾರದಿಂದ ಅನುಮತಿ ಪಡೆದುಕೊಂಡೇ ಕಾರ್ಯಕ್ರಮದ ಆಯೋಜನೆ ಆಗಿತ್ತು ಅನ್ನುವಂತಹ ವಿಚಾರವನ್ನ ನಿಖಿಲ್ ಸೋಸಲೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈತ ಹೇಳ್ತಾ ಇದ್ದಿದ್ದ ವಿಚಾರಗಳು ಇದು. ಹಾಗಾದ್ರೆ ಈತರಿಗೆ ಗೊತ್ತಿಲ್ಲದೆ ವಿಕ್ಟ್ರಿ ಪರೇಡ್ ಇರುತ್ತೆ ಅಂತ ಟ್ವೀಟ್ ಮಾಡಿದವ್ರು ಯಾರು? ಯಾರು ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರು? ಇದು ಈಗ ಪ್ರಮುಖ ಪ್ರಶ್ನೆ. ಆದ್ರೆ ನಿಖಿಲ್ ಸೋಸಲೆ ಪರವಾಗಿ ಒಂದು ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಅಂದ್ರೆ ಆತನಿಗೆ ಯಾವುದೇ ಮಾಹಿತಿ ನೀಡದೆ, ಆತನ ಪಾತ್ರ ಇಲ್ಲದೆ ಸುಮ್ಮನೆ ಬಂದು ಪೊಲೀಸರು ನನ್ನನ್ನ ಬಂಧಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅವರ ಪರ ವಕೀಲರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಮಧ್ಯಾಹ್ನದ ವೇಳೆಗೆ ನಡೆಯುತ್ತೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ RCB, KSSCA, DNA ಏನೇ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಮಾಹಿತಿ ಇರುತ್ತಲ್ವಾ? ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಕ್ಕಾಗಲ್ಲ, ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ. ಸೊ ಸರ್ಕಾರದಿಂದ ಅನುಮತಿ ಪಡೆದುಕೊಂಡೇ ಕಾರ್ಯಕ್ರಮದ ಆಯೋಜನೆ ಆಗಿತ್ತು ಅಂತ ನಿಖಿಲ್ ಸೋಸಲೆ ಹೇಳ್ತಿದ್ದಾರೆ. ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವದ ಕಾರ್ಯಕ್ರಮ ಓಕೆ, ಬಟ್ ವಿಕ್ಟ್ರಿ ಪರೇಡ್ ಇರುತ್ತೆ ಅಂತ ಪೋಸ್ಟ್ ಮಾಡಿದ್ ಯಾಕೆ ಅಂತ. ಹಾಗಾಗಿ 11 ಗಂಟೆ ಹೊತ್ತಿಗೆ, ಬೆಳಗ್ಗೆ 11 ಗಂಟೆ ಹೊತ್ತಿಗೆನೆ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬರೋದಕ್ಕೆ ಶುರುವಾದ್ರು. ಅಭಿಮಾನಿಗಳಲ್ಲಿ ಗೊಂದಲಗಳು ಸೃಷ್ಟಿಯಾಯಿತು. ವಿಕ್ಟ್ರಿ ಪರೇಡ್ ಇರಲ್ಲ ಅಂತ ಆ ನಂತರ ಮತ್ತೆ ಒಂದು ಮಾಹಿತಿ ಸಿಗ್ತಾ ಇದ್ದಂತೆ ಅದೇ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸುತ್ತುವರೆದ್ರು. ಹಾಗಾಗಿ ಅಲ್ಲಿ ಲಕ್ಷ ಜನ ಸಂಖ್ಯೆ, ಅಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಜನ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ರಿ ನಿಮ್ಮ ಗೊಂದಲದ ಪೋಸ್ಟ್ ಇಂದಾಗಿ. ಯಾರ ಆದೇಶ ಇತ್ತು, ಯಾರು ಅನುಮತಿ ಕೊಟ್ಟಿದ್ರು, ಯಾಕಾಗಿ ಪೋಸ್ಟ್ ಮಾಡಿದ್ರಿ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಮಾಡಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಮಾತ್ರ ನಿಖಿಲ್ ಹೇಳಿದ್ದ. ಈಗ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಿಖಿಲನ್ನ ಮತ್ತೆ ಒನ್ಸ್ ಅಗೇನ್ CID ತನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹ ಹೊತ್ತಲ್ಲೇ ತನ್ನ ಬಂಧನವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಿಖಿಲ್. ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ನಡೆಯುತ್ತೆ. ಏನಾಗುತ್ತೆ ಹೈಕೋರ್ಟ್ ನಲ್ಲಿ ಇವತ್ತು ಆ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ಕಾದ್ ನೋಡ್ಬೇಕು.